ನಾವು ಏಕೆ ತುಳಸಿಯನ್ನು ಪೂಜಿಸುತ್ತೇವೆ? ಅನೇಕ ಭಾರತೀಯ ಮನೆಗಳ ಮುಂಭಾಗ, ಹಿಂಭಾಗ ಅಥವಾ ಒಳಾಂಗಣದಲ್ಲಿ ತುಳಸಿ ವೃಂದಾವನ, ತುಳಸಿ ಗಿಡವನ್ನು ನೆಟ್ಟಿರುವ ಒಂದು ಪವಿತ್ರವಾದ ವೇದಿಕೆಯನ್ನು ನಿರ್ಮಿಸಿರುತ್ತಾರೆ. ಮನೆಯ ಯಜಮಾನಿಯು ಅದರ ಮುಂದೆ ಒಂದು ದೀಪವನ್ನು ಹಚ್ಚಿ, ಗಿಡಕ್ಕೆ ನೀರೆರೆದು ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಳು. ತುಳಸಿ ಗಿಡದ ಕಾಂಡ, ಎಲೆಗಳು, ಬೀಜಗಳು ಮತ್ತು ಗಿಡಕ್ಕೆ ಆಧಾರವಾಗಿರುವ ಮಣ್ಣು ಸಹ ಪವಿತ್ರವೆಂದು ಭಾವಿಸುವುದುಂಟು. ಸಂಸ್ಕೃತದಲ್ಲಿ ತುಳಸಿ ತುಲನಾ ನಾಸ್ತಿ ಅತೈವ ತುಳಸಿ ಅಂದರೆ ಯಾವುದು ಅನುಪಮವೋ ಅದು ತುಳಸಿ. ಭಾರತೀಯರಿಗೆ ಅನೇಕ ಉತ್ಕೃಷ್ಟ ಹಾಗೂ ಪವಿತ್ರ ಗಿಡಗಳಲ್ಲಿ ತುಳಸಿ ಗಿಡವೂ ಒಂದು. ಕಾರಣ ಇದರ ಪರಿಶುದ್ಧತೆ ಹಾಗೂ ಔಷಧೀಯ ಗುಣಗಳು. ತುಳಸಿಯು ಗಂಧರ್ವನಾದ ಶಂಖಚೂಡನ ಪತ್ನಿಯಾಗಿದ್ದಳು. ಶ್ರೀಕೃಷ್ಣನು ಮೋಸದಿಂದ ತನ್ನನ್ನು ಪಾಪಕಾರ್ಯ ಮಾಡುವಂತೆ ಪ್ರೇರೇಪಿಸಿದನೆಂದು ಭಾವಿಸಿ ಅವನಿಗೆ ಸಾಲಿಗ್ರಾಮದ ಕಲ್ಲಾಗುವಂತೆ ಶಾಪವಿತ್ತಳು. ತುಳಸಿಯ ಭಕ್ತಿ ಹಾಗೂ ಆಕೆಯ ಧರ್ಮವ್ರತವನ್ನು ಗಮನಿಸಿ ಪರಮಾತ್ಮನು ಆಕೆಗೆ ಪೂಜನೀಯ ಗಿಡವಾಗುವಂತೆ ಹರಸಿ ಆಕೆಯು ತನ್ನ ಶಿರವನ್ನು ಅಲಂಕರಿಸುವಳೆಂಬ ವರವನ್ನಿತ್ತನು. ಇಷ್ಟು ಮಾತ್ರವಲ್ಲದೆ ತನಗೆ ತುಳಸಿ ಎಲೆ ಇಲ್ಲದೆ ಏನನ್ನು ಸಮರ್ಪಿಸಿದರೂ ಅದು ಅಪೂರ್ಣವಾಗುವುದೆಂದು ತಿಳಿಸಿದನು. ಆದ ಕಾರಣ ನಾವು ತುಳಸಿಯನ್ನು ಪೂಜಿಸುತ್ತೇವೆ. ತುಳಸಿಯು ವರಲಕ್ಷ್ಮಿ ದೇವತೆಯ ಪ್ರತೀಕ. ಯಾರು ಧರ್ಮಾಚರಣೆಯಲ್ಲಿ ತೊಡಗಬೇಕೆಂಬ ಇಚ್ಛೆ ಉಳ್ಳವರೋ ಮತ್ತು ಸೌಖ್ಯದ ಕೌಟುಂಬಿಕ ಜೀವನವನ್ನು ಅಪೇಕ್ಷಿಸುವರೋ ಅವರೆಲ್ಲರೂ ತುಳಸಿಯನ್ನು ಪೂಜಿಸುವರು. ಇನ್ನೊಂದು ದಂತಕಥೆಯ ಪ್ರಕಾರ ಪರಮಾತ್ಮನು ತುಳಸಿಗೆ ತನ್ನ ಪತ್ನಿಯಾಗಿರುವಂತೆ ಹರಸಿದನು. ಆದ್ದರಿಂದಲೇ ತುಳಸಿಯನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಪರಮಾತ್ಮನ ಜೊತೆ ವಿವಾಹ ಮಾಡಿಸುವುದುಂಟು. ತುಳಸಿಯನ್ನು ಕುರಿತು ಈ ರೀತಿ ಪ್ರಾರ್ಥನೆ ಮಾಡುವುದುಂಟು. ತುಳಸಸ್ಯ ಮೃತಸಂಭೂತೆ ಕೃಷ್ಣಸ್ಯ ಪ್ರಿಯವಲ್ಲಭೆ ವಿಷ್ಣೋರಾರಾಧನಾರ್ಥಾಯ ಚಿಂದಂತಿ ಕ್ಷಮಯಾತ್ ಕುರು. ಹೇ ಅಮೃತ ಸಂಭೂತಳಾದ ತುಳಸಿಯೇ, ಕೃಷ್ಣನಿಗೆ ಪ್ರಿಯವಾದವಳೆ, ವಿಷ್ಣುವಿನ ಪೂಜೆಗಾಗಿ ಈ ತುಳಸಿ ಎಲೆಗಳನ್ನು ಕೀಳುತ್ತಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಗ್ರೆ ಸರ್ವದೇವತಃ ಯನ್ಮಧ್ಯೆ ಸರ್ವವೇದಾಶ್ಚ ತುಳಸಿ ತಾಂ ನಮಾಮ್ಯಹಂ. ಯಾವ ಗಿಡದ ಮೂಲದಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳು, ಅಗ್ರತೆಯಲ್ಲಿ ಎಲ್ಲ ದೇವತೆಗಳು ಮತ್ತು ಮಧ್ಯದಲ್ಲಿ ಸರ್ವ ವೇದಗಳು ಅಡಕವಾಗಿಯೋ ಅಂತಹ ತುಳಸಿ ಗಿಡಕ್ಕೆ ನಾನು ನಮಸ್ಕರಿಸುತ್ತೇನೆ.